ನಾಯಕತ್ವದ ಬಗ್ಗೆ ಶಾಸಕ ಶಿವಗಂಗಾ ಬಸವರಾಜ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಆಗಿದೆ ಅಂತ ನನಗೆ ಮಾಹಿತಿ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ 139 ಶಾಸಕರ ಬೆಂಬಲ ಇದೆ. 40ರಿಂದ 50 ಯುವಕ ಶಾಸಕರು ಡಿಕೆಶಿ ಏನೇ ಹೇಳಿದ್ರು ಮಾಡಕ್ ರೆಡಿ ಇದ್ದಾರೆ. ಪ್ರಾಣ ಕೇಳಿದ್ರು ಕೂಡ ಕೊಡಕ್ ರೆಡಿ ಇದ್ದೀವಿ ನಾವು. ನನಗಿರೋ ಮಾಹಿತಿ ಪ್ರಕಾರ ಅಧಿಕಾರದ ಹಂಚಿಕೆ ಒಪ್ಪಂದ ಆಗಿದೆ. ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಕೊಟ್ಟಿರೋ ಸ್ಟೇಟ್ಮೆಂಟ್. ಡಿಕೆ ಶಿವಕುಮಾರ್ ಸಾಹೇಬ್ರು ಹೇಳ್ದಂಗೆ ಯತೀಂದ್ರ ನಮ್ಮ ಹೈಕಮಾಂಡ್, ಯತೀಂದ್ರ ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಕೊಟ್ಟಿರೋ ಸ್ಟೇಟ್ಮೆಂಟ್. ಅಗೇನ್ ಇದೀಗ ನಾಯಕತ್ವ ಬದಲಾವಣೆಯ ಕೂಗು ಅಂಡ್ ಬಣದವರು ಬ್ಯಾಟ್ ಬೀಸ್ತಿರುವ ವಿಚಾರಗಳು ಮರುಕಳಿಸ್ತಾ ಇದೆ. ಇಲ್ಲಿ ತನಕ ಸ್ವಲ್ಪ ತಣ್ಣಗಾಗಿತ್ತು. ಸೆಷನ್ನಲ್ಲೂ ಕೂಡ ಇದರ ಸೌಂಡ್ ಜಾಸ್ತಿ ಇರಲಿಲ್ಲ. ಈಗ ಮತ್ತೆ ಸಿಎಂ ಬದಲಾಗ್ತಾರಂತೆ, ಬದಲಾಗಲ್ವಂತೆ, ನಮ್ಮಪ್ಪನೇ ಮುಂದುವರಿತಾರೆ ಅಂತ ಯತೀಂದ್ರ ಅವರು. ಈಗ ನೋಡಿ, ಎರಡು ಮುಹೂರ್ತ ಮಿಸ್ ಆಗಿದೆ, ನಾನು ಇಡೋ 3ನೇ ಮುಹೂರ್ತ ಮಿಸ್ಸೇ ಆಗಲ್ಲ ಅಂತ ಡಿಕೆ ಬಣದವರು ಕೂಡ ಶುರು ಮಾಡ್ತಾ ಇದ್ದಾರೆ. ಈಗ 139 ಜನ ಶಾಸಕರು ಬಲನು ಡಿಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್, ನಾಳೆನೇ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ನಾನು ಹೇಳಿದ್ಮೇಲೆ ಏನಾರು ಹೇಳಲಿ ಅಂದೆ, ಪ್ರಾಣ ಕೊಡೋದ್ರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ, ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ? ಹೈಕಮಾಂಡ್ ತೀರ್ಪು ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮಗೆ ಪದೇ ಪದೇ ಬೇರೆ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ, ಹೈಕಮಾಂಡ್ ಮಧ್ಯ. ಈಗ ನಾನು ಮೊನ್ನೆ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ. ಅವ್ರು ಯಾರು, ಈಗ ನಮ್ಮ ಡಿ ಕೆ ಸಾಹೇಬ್ರು ಹೇಳಿದಾಗ ಅವರು ಹೈಕಮಾಂಡ್ ಅನಿಸುತ್ತೆ. ಯಾಕಂದರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದನೇದು, ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ ಕೆ ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು, ಯತೀಂದ್ರ ಅವ್ರು ಇರ್ಬೋದು. ನಮ್ಮ ಹೈಕಮಾಂಡ್ ದೆಹಲಿಲಿದೆ. ಖರ್ಗೆ ಜಿ ಇದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ಪ್ರಿಯಾಂಕಾ ಮೇಡಮ್ ಇದ್ದಾರೆ. ಅವರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಈಗ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಿ. ಈಗ ನಿಮಗೆ ಗೌರವ ಕೊಡ್ದೇ ನಾನು ಹೋಗೋದು ಸರಿಯಲ್ಲ. ಆಮೇಲೆ ನೀವೇನಾದ್ರು ಅನಾವಶ್ಯಕ ಕೇಳಿದ್ರೆ ಮಾತಾಡ್ದಂಗೆ ಹೋಗ್ಬೋದು. ನೀವು ಚಾಲ್ತಿ